ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಬ್ಬ ಸಾಹಿತಿ ಪರಿಚಯ ಗಳಗನಾಥರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಗಳಗನಾಥ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧವಾಗಿರುವ ವೆಂಕಟೇಶ ತಿರುಕೋ ಕುಲಕರ್ಣಿ ಅವರು ಹಾವೇರಿ ಜಿಲ್ಲೆಯ ಆವನೂರಿನ ಗಳಗನಾಥ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಜನವರಿ 5, 1869 ಜನಿಸ್ತಾರೆ. ಧಾರವಾಡದ ಕನ್ನಡ ಶಿಕ್ಷಕರ ಟ್ರೈನಿಂಗ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಕನ್ನಡ ಶಾಲೆಯ ಉಪಾಧ್ಯಾಯರಾಗಿ ಕೆಲಸ ಮಾಡ್ತಾರೆ. ನಂತರ ಇವರು ಸದ್ಬೋಧ ಚಂದ್ರಿಕೆ ಮತ್ತು ಸದ್ಗುರು ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸ್ತಾರೆ. ಧಾರವಾಡದ ಟ್ರೈನಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಕೂಡ ಇವರು ಹೊಂದ್ತಾರೆ ಅಂತ ಹೇಳ್ಬೋದಾಗಿದೆ. ಇವರನ್ನು ಹೊಸ ಗದ್ಯದ ಆದ್ಯ ಪ್ರವರ್ತಕ ಅಂತ ಕೂಡ ಕರೆಯಲಾಗುತ್ತೆ. ಆಧುನಿಕ ಕನ್ನಡ ಗದ್ಯದ ಆದ್ಯ ಕರ್ತೃ ಅಂತ ಕೂಡ ಕರೆಯಲಾಗಿದೆ. ಸುಮಾರು 24 ಕಾದಂಬರಿಗಳನ್ನು, 9 ಪೌರಾಣಿಕ ಕಥೆಗಳನ್ನು, 3 ಸತ್ಪುರುಷ ಚರಿತ್ರೆಗಳನ್ನು, 8 ನಿಬಂಧಗಳನ್ನು ಇವರು ಬರೆದಿದ್ದಾರೆ. ಗದ್ಯ ಬರಹವನ್ನೇ ಹೆಚ್ಚಾಗಿ ರೂಢಿಸಿಕೊಂಡಿದ್ರಿಂದ ಇವರನ್ನು ಗದ್ಯದ ಆದ್ಯ ಪ್ರವರ್ತಕ ಅಂತ ಕೂಡ ಕರೆಯಲಾಗ್ತದೆ. ಇವರ ಒಂದು ಕವನಗಳು, ಬರವಣಿಗೆಗಳೆಲ್ಲ ಸದ್ಬೋಧ ಚಂದ್ರಿಕೆ, ಸದ್ಗುರು ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇದ್ದವು ಅಂತ ಹೇಳ್ಬೋದಾಗಿದೆ. ಮತ್ತು ಇವರು ತಾವು ಬರೆದಂಥ ಪುಸ್ತಕವನ್ನು ತಲೆಯ ಮೇಲೆ ಹೊತ್ಕೊಂಡು ಊರಿಂದ ಊರಿಗೆ ತಿರುಗ್ತಾ ಇದ್ರು ಅನ್ನುವಂಥದ್ದು, ಇವರು ಮಾಡಿರುವಂತಹ ಕನ್ನಡ ಸೇವೆ ನಿಜವಾಗಿಯೂ ಕೂಡ ಚಿರಸ್ಮರಣೀಯವಾಗಿದೆ ಅಂತ ಹೇಳ್ಬೋದಾಗಿದೆ. ಇನ್ನು ಗಳಗನಾಥರು ಮರಾಠಿ ಕಾದಂಬರಿಕಾರ ಹರಿನಾರಾಯಣ ಆಪ್ಟೆ ಅವರ ಒಂದು ಪ್ರಭಾವ ಇವ್ರ ಮೇಲೆ ಆಗಿದೆ ಅಂತ ಹೇಳಲಾಗುತ್ತೆ. ಏಕೆಂದರೆ ಅವರ ಕಾದಂಬರಿಗಳನ್ನೇ ಹೆಚ್ಚಾಗಿ ಇವರು ಏನು ಮಾಡಿದ್ದಾರೆ, ಭಾಷಾಂತರಿಸಿದ್ದಾರೆ, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹಾಗಾಗಿ ಇವರು ಹರಿನಾರಾಯಣ ಆಪ್ಟೆ ಅವರ ಪ್ರಭಾವ ಹೆಚ್ಚಾಗಿತ್ತು. ಹರಿನಾರಾಯಣ ಆಪ್ಟೆ, ನಾಗೇಶ್ ವಿನಾಯಕ ಬಾಪ್ಟೆ ಮೊದಲಾದ ಮರಾಠಿ ಕಾದಂಬರಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇವ್ರ ಕಾದಂಬರಿಗಳನ್ನು ನಾವು ನೋಡೋದಾದರೆ ಪ್ರಬುದ್ಧ ಪದ್ಮನಯನೆ, ಈ ಪ್ರಬುದ್ಧ ಪದ್ಮನಯನೆ ಅನ್ನುವಂಥದ್ದು ಗಳಗನಾಥರ ಮೊದಲ ಹಾಗೂ ಸ್ವತಂತ್ರ ಕಾಲ್ಪನಿಕ ಕಾದಂಬರಿ. ಇದು 1898 ಇದನ್ನು ಅವರು ರಚಿಸ್ತಾರೆ. ಈ ಕಾದಂಬರಿಯ ನಾಯಕಿ ಬಂದು ಪದ್ಮನಯನೆ. ಪದ್ಮನಯನೆ ಅನ್ನುವಂಥದ್ದು ಈ ಕಾದಂಬರಿಯ ನಾಯಕಿ. ಕಂಪಿಜಲ ಋಷಿಯ ಅನುಗ್ರಹದಿಂದ ಜನ್ಮ ತಾಳಿದ ಇವಳು ಪ್ರಾರಬ್ಧ ಕರ್ಮದಿಂದ ತಂದೆ ತಾಯಿಗಳಿಂದ ದೂರವಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ತನ್ನ ಕುಟುಂಬವನ್ನು ಸೇರೋದು ಈ ಒಂದು ಕಾದಂಬರಿಯ ವಸ್ತು ಅಂತ ಹೇಳ್ಬೋದು. ಇನ್ನು ಎರಡನೇದು ಕಮಲಾ ಕುಮಾರಿ ಅನ್ನುವಂಥದ್ದು. ಇದು ಹರಿನಾರಾಯಣ ಆಪ್ಟೆ ಅವರ ಗಡಾಹಲ ಪಣ ಸಿಂಹಗೇಲ ಅನ್ನುವಂತಹ ಕೃತಿಯ ಅನುವಾದವಾಗಿದೆ. ಇದು ಮರಾಠರ ಇತಿಹಾಸಕ್ಕೆ ಸಂಬಂಧಿಸಿದ ಕಾದಂಬರಿ. ಇದರ ನಾಯಕ ತಾನಾಜಿ ಅನ್ನುವಂಥವನು ಇದರ ನಾಯಕ ಅಂತ ಹೇಳಲಾಗುತ್ತೆ. ಇನ್ನು ಮೂರನೇದು ಬಂದು ರಾಣಿ ಮೃಣಾಲಿನಿ ಅನ್ನುವಂಥದ್ದು. ಇದು ಬಂಗಾಳಿ ಕವಿ ಬಂಕಿಂ ಚಂದ್ರರ ಕೃತಿಯನ್ನು ಆಧರಿಸಿದ ಕಾದಂಬರಿ. ಅಶೋಕ ಚಂದ್ರಗುಪ್ತನ ಜೀವನ ಚರಿತ್ರೆಗಳು, ಚಾಣಕ್ಯನ ನೀತಿಗಳು ಈ ಕಾದಂಬರಿಯಲ್ಲಿ ಚಿತ್ರಿತವಾಗಿವೆ. ಇನ್ನು ವೈಭವ ಅನ್ನುವಂಥದ್ದು ಆಪ್ಟೆಯವರ ಚಂದ್ರಗುಪ್ತ ಕಾದಂಬರಿಯನ್ನು ಆಧರಿಸಿದ ಕೃತಿ. ಮೌರ್ಯರ ಇತಿಹಾಸಕ್ಕೆ ಸಂಬಂಧಿಸಿದ ಚಾಣಕ್ಯನ ಒಂದು ಹಿನ್ನೆಲೆಯನ್ನು ಒಳಗೊಂಡಿರುವಂತಹ ಕೃತಿ ಅಂತ ಹೇಳ್ಬೋದಾಗಿದೆ. ಇನ್ನು ಕುಮುದಿನಿ ಅನ್ನುವಂಥದ್ದು ಗಳಗನಾಥರ ಪ್ರಥಮ ಸ್ವತಂತ್ರ ಐತಿಹಾಸಿಕ ಕಾದಂಬರಿ. ಇದು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಥಮ ಐತಿಹಾಸಿಕ ಕಾದಂಬರಿ ಅಂತ ಹೇಳ್ಬೋದಾಗಿದೆ. ವಿಜಯನಗರದ ಪತನದ ನಂತರ ಚಂದ್ರಗಿರಿ ಸಂಸ್ಥಾನಕ್ಕಾಗಿ ತುಂಡರಸರು ತಮ್ಮೊಳಗೆ ಬಡಿದಾಡಿದ ಕಥಾವಸ್ತುವನ್ನು ಒಳಗೊಂಡಿರುವ ಈ ಕಾದಂಬರಿಯಲ್ಲಿ ಎಚ್ಚಮ್ಮ ನಾಯಕ ಕುಮುದಿನಿಯರ ಪ್ರೇಮ ವೃತ್ತಾಂತ ಇದೆ. ಇದಕ್ಕೆ ಬಾಲಕ್ಕಾಗಿ ಬಡಿದಾಟ ಅನ್ನುವಂತಹ ಮತ್ತೊಂದು ಹೆಸರು ಕೂಡ ಈ ಕುಮುದಿನಿ ಕಾದಂಬರಿಗೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಈಶ್ವರಿ ಸೂತ್ರ, ಇದು ಆಪ್ಟೆ ಅವರ ಉಷಾಕಾಲ ಎಂಬ ಮರಾಠಿ ಗ್ರಂಥದ ಅನುವಾದ. ದುರ್ಗದ ಬಿಚ್ಚುಗತ್ತಿ, ಇದು ಚಿತ್ರದುರ್ಗ ನಾಯಕರ ಇತಿಹಾಸಕ್ಕೆ ಸಂಬಂಧಿಸಿದ್ದು. ಸಾಮ್ರಾಟ್ ಅಶೋಕ, ಇದು ಚಕ್ರವರ್ತಿ ರಾಜ ಚಂಡಶೋಕ ಧರ್ಮಶೋಕನಾದುದರ ವಿಷಯವನ್ನು
ವಸ್ತುವಾಗಿ ಒಳಗೊಂಡಿರುವಂಥದ್ದು. ಇದಕ್ಕೆ ಆರ್ಯ ವೃತ್ತಾಂತಲ ಪಹಿಲ ಅನ್ನುವಂಥ ಮತ್ತೊಂದು ಹೆಸರಿದೆ. ಕ್ಷಾತ್ರ ತೇಜ ಇದು ಕೂಡ ಹರಿನಾರಾಯಣ ಆಪ್ಟೆಯವರ ರೂಪನಾಗರೇಚಿ ರಾಜಕನ್ಯಾ ಅನ್ನುವಂಥ ಕಾದಂಬರಿಯ ಅನುವಾದವಾಗಿದೆ. ಇನ್ನು ತಿಲೋತ್ತಮೆ ಅನ್ನುವಂಥದ್ದು ದಾಮೋದರ ಮುಖ್ಯೋಪಾಧ್ಯಾಯರು ಬಂಗಾಳಿಯಲ್ಲಿ ಬರೆದ ನವಬನಂದಿನಿ ಅನ್ನುವಂಥ ಕಾದಂಬರಿಯನ್ನು ಆಧರಿಸಿರುವಂತಹ ಒಂದು ರೂಪಾಂತರ ಇದು. ಇನ್ನು ಕನ್ನಡಿಗರ ಕರ್ಮಕತೆ ಇದು ಹರಿನಾರಾಯಣ ಆಪ್ಟೆಯವರ ವಜ್ರಗಾಥ ಕಾದಂಬರಿ ಅನುವಾದ. ಇದರ ಮತ್ತೊಂದು ಹೆಸರು ವಿಜಯನಗರದ ನಾಶ ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಕುರುಕ್ಷೇತ್ರ ಅಂತ ಕೂಡ ಒಂದು ಬರೆದಿದ್ದಾರೆ. ಮರಾಠರ ಅಭ್ಯುದಯ ಅಂತ ಬರೆದಿದ್ದಾರೆ. ಮಾಧವ ಕರುಣಾವಿಲಾಸ ಅಂತ ಕೂಡ ಇದೆ. ಧಾರ್ಮಿಕ ತೇಜ ಅನ್ನುವಂಥದ್ದು ಕೂಡ ಇವರ ಕಾದಂಬರಿ. ಒಟ್ಟು 24 ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಪ್ರಮುಖ ಕಥೆಗಳನ್ನು ನಾವು ನೋಡೋದಾದರೆ ಗಿರಿಜಾ ಕಲ್ಯಾಣ, ಉತ್ತರ ರಾಮಚರಿತ ಸಾರ, ನಳಚರಿತ್ರೆ, ಚಿದಂಬರ ಚರಿತ್ರೆ, ಭಾಗವತಾಮೃತ, ಶೈವ ಸುಧಾರಣವ, ತುಳಸಿ ನಾರಾಯಣಾಮೃತ, ಮಹಾಭಾರತ ಅಂತ ಹೇಳಿ ಪ್ರಮುಖ ಕಥೆಗಳನ್ನು ಬರೆದಿದ್ದಾರೆ. ಜೀವನ ಚರಿತ್ರೆಗಳನ್ನ ನೋಡೋದಾದರೆ ನಿರ್ಯಾಣ ಮಹೋತ್ಸವ, ಸದ್ಗುರು ಪ್ರಭಾವ, ಕಲಿಕುಟಾರ ಇವು ಇವರ ಒಂದು ಜೀವನ ಚರಿತ್ರೆಗಳು. ಪ್ರಬಂಧಗಳನ್ನು ಕೂಡ ರಚಿಸಿದ್ದಾರೆ. ದಾಂಪತ್ಯ, ಕುಟುಂಬ, ನಿಬಂಧ ಶಿಕ್ಷಣ, ಸುಂದರ ಲೇಖ ಸಮುಚ್ಚಯ, ಕನ್ಯಾ ಶಿಕ್ಷಣ, ರಾಜನಿಷ್ಠೆ, ಶ್ರೇಷ್ಠ ಸದುಪದೇಶ, ಬ್ರಾಹ್ಮಣ ಪ್ರಾಪ್ತಿ ಸಾಧನೆ ಅನ್ನುವಂಥವು ಇವರ ಪ್ರಬಂಧಗಳು. ಇನ್ನು ಇವರ ವೈಚಾರಿಕ ಕೃತಿ ಗೀತೆಯ ಶ್ರವಣಾಧಿಕಾರ ಅನ್ನುವಂಥದ್ದು. ಮತ್ತು ಇವರಿಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಬುದ್ಧ ಪದ್ಮನಯನೆ ಅನ್ನುವಂತಹ ಕೃತಿಗೆ ಪ್ರಥಮ ಬಹುಮಾನವನ್ನು ಕೂಡ ಕೊಟ್ಟಿದೆ. ಈ ಕರ್ನಾಟಕ ವಿದ್ಯಾವರ್ಧಕ ಸಂಘ ಪ್ರಬುದ್ಧ ಪದ್ಮನಯನೆ ಎನ್ನುವಂಥ ಕೃತಿಗೆ ಪ್ರಥಮ ಬಹುಮಾನವನ್ನು ನೀಡಿ ಗೌರವಿಸಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಗಳಗನಾಥರ ಒಂದು ಪರಿಚಯ. ಗದ್ಯವನ್ನೇ ಹೆಚ್ಚಾಗಿ ಆರಿಸ್ಕೊಂಡಿದ್ರಿಂದ ಇವರನ್ನು ಗದ್ಯದ ಆದ್ಯಕರ್ತೃ ಅಂತ ಕೂಡ ಕರೆಯಲಾಗುತ್ತೆ. ಇದಿಷ್ಟು ಗಳಗನಾಥರ ಒಂದು ಪರಿಚಯ. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ತಿಳಿಸ್ತೀನಿ. ಧನ್ಯವಾದ.